ಬ್ಯಾಂಕಾಕ್ನಲ್ಲಿ ಸಂಭವಿಸಿದಂತಹ ಈ ಭೂಕಂಪಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಾಕ್ನಲ್ಲೇ ಇರುವಂತಹ ಶಿವ ಪೂಜಾರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವ ಪೂಜಾರಿ ಅವರೇ ನಮಸ್ಕಾರ. 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 ಈಗ ಹೇಗಿದ್ದೀರಿ? ಸೇಫ್ ಆಗಿದ್ದೀರಾ? ಹಾ, ಸೇಫ್ ಆಗಿದ್ದೇನೆ. ಬಟ್ ಅದೇ ಇದು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಆಯ್ತು ಈ ತರ. ನಾನು ನೋಡಿದ್ದೇನೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ಜೋರು ಭೂಕಂಪ. ಅಂದ್ರೆ ನಾನೊಂದು ರೆಸ್ಟೋರೆಂಟ್ ಇದ್ದೆ ಮಧ್ಯಾಹ್ನ ಅರೌಂಡ್ 1:30ಗೆ. ಅಂದ್ರೆ ಊಟಕ್ಕೆ ಹೋಗಿದ್ದೆ. ಊಟಕ್ಕೆ ಅಲ್ಲಿ ರೆಸ್ಟೋರೆಂಟ್ ಹೊರಗಡೆ ನಿಂತಾಗ್ಲಿ ಒಮ್ಮೆಲೆ ಇದು ತಲೆ ಸುತ್ತ ತಿರುಗಿದಾಗೆ ಆಯ್ತು, ಚಕ್ಕರ್ ಬಂದಾಗೆ. ಮತ್ತೆ ನೋಡಿದ್ರೆ ಅದೇ ಎಲ್ಲ ಹೋಟೆಲ್ ಇಂದ ರೆಸ್ಟೋರೆಂಟ್ ಇಂದ ಎಲ್ಲ ಹೊರಗೆ ಬರ್ತಾ ಇದ್ರು. ಇದು ಇಟ್ಸ್ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಆಕ್ಚುಲಿ. ಯಾ ಮತ್ತೆ ಈಗೆಲ್ಲ ಬಿಲ್ಡಿಂಗ್ ಎಲ್ಲ ಬಂದ್ ಮಾಡಿದ್ದಾರೆ. ಅಂದ್ರೆ ನಮ್ದು ಆಫೀಸ್ ಬಿಲ್ಡಿಂಗ್, ಮನೆದೆಲ್ಲ ಬಿಲ್ಡಿಂಗ್ ಎಲ್ಲ ಈಗ ಜಸ್ಟ್ ಓಪನ್ ಮಾಡಿದ್ರು ಸಿಚುವೇಶನ್ ನೋಡ್ಲಿಕ್ಕೆ. ಮತ್ತೆ ಜಾಸ್ತಿ ಎಲ್ಲ ಜನಗಳೆಲ್ಲ ಹೊರಗೇನೆ ಇದ್ದಾರೆ. ಅಂದ್ರೆ ಹೌದು, ಇನ್ನೊಂದು 24 hours ಅಲರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಹೌದು ಹೌದಾ. ನೀವು ರೆಸ್ಟೋರೆಂಟ್ ಒಳಭಾಗದಲ್ಲಿ ಇರ್ತೀರಿ, ಮಧ್ಯಾಹ್ನ 1:00ಗೆ ಊಟಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅದು ಗ್ರೌಂಡ್ ಫ್ಲೋರ್ ನಲ್ಲಿ ಇತ್ತಾ ಅಥವಾ ಎಷ್ಟನೇ ಫ್ಲೋರ್ ನಲ್ಲಿ ಇತ್ತು? ಎಷ್ಟು ಜನ ಇದ್ರಿ ಆ ಸಂದರ್ಭದಲ್ಲಿ? ಆಕ್ಚುಲಿ ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಇತ್ತು. ಆದ್ರೂ ಅಂದ್ರೆ ಸಡನ್ಲಿ ಅಷ್ಟು ಒಮ್ಮೆಲೆ ಗೊತ್ತೇ ಆಗ್ಲಿಲ್ಲ, ಎಲ್ರಿಗೂ ತಲೆ ಸುತ್ತ ಆಗ್ತಾ ಆತರ ಆಯ್ತು. ಮತ್ತೆ ಎಲ್ಲ ಹೊರಗೆ ಓಡಿ ಬಂದ್ವಿ, ಸ್ವಲ್ಪ ಗ್ರೌಂಡ್ ಪ್ಲೇಸ್ ಗೆ ಹೋದ್ವಿ. ಅಂದ್ರೆ ಒಂದು ಇಟ್ಸ್ ಲೈಕ್ 1-2 minutes, ಲೈಕ್ ಇಟ್ಸ್ ವೆರಿ ಹಾರ್ಡ್ ಫೀಲ್. ಓಕೆ, ಹೌದು. ಅಂದ್ರೆ ಫಸ್ಟ್ ನಿಮ್ಗೆ ಯಾರಿಗೂ ಅದು ಭೂಕಂಪ ಅಂತ ಅನ್ಸ್ಲಿಲ್ಲ, ನೀವೇನೋ ನಿಮಗ್ ತಲೆ ತಿರುಗ್ತಾ ಇದೆ ಅಂತ ಅನ್ಕೊಂಡ್ರ ಹೆಂಗೆ ಅಂತ ಹೇಳಿ? ಹೌದೌದು, ನನ್ಗೆ ತಲೆ ತಿರುಗದೆ ಆಯ್ತು. ಅಂದ್ರೆ ಇದು ಭೂಕಂಪ ಅಂತ ಮೊದ್ಲು ಗೊತ್ತಾಗ್ಲಿಲ್ಲ, ಅದು ಸಡನ್ಲಿ ಆಯ್ತಲ್ಲ, ಗೊತ್ತಾಗ್ಲಿಲ್ಲ ಏನಂತ ಭೂಕಂಪ ಅಂತ. ಮತ್ತೆ ಎಲ್ರು ಹೊರಗೆ ಬರುವಾಗ್ಲೇ ಗೊತ್ತಾಯ್ತು ಇದು ಈ ತರ ಆಯ್ತಂತ. ನೀವಿದ್ದಂತಹ ಕಟ್ಟಡದಲ್ಲಿ ಶಿವ ಪೂಜಾರಿ ಅವರೇ ಸುಮಾರು ರೆಸ್ಟೋರೆಂಟ್ ನಲ್ಲಿ ಎಷ್ಟು ಜನ ಇದ್ರು ಮತ್ತೆ ಆ ಬಿಲ್ಡಿಂಗ್ ನಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲ ಹೇಗ್ ಕೆಳಗಡೆ ಬಂದ್ರು ಅಂತ ಹೇಳಿ? ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಸಹ ನಮ್ದು ಜೇಮ್ಸ್ ಬಿಸ್ನೆಸ್ ಉಂಟು ಇಲ್ಲಿ. ಅಂದ್ರೆ ನಮ್ ಬಿಲ್ಡಿಂಗ್ ಅಲ್ಲಿ ಇದ್ದವರೆಲ್ಲ ಬರುವಾಗ್ಲೂ ಸ್ವಲ್ಪ ಗಾಯ ಎಲ್ಲ ಆಗಿದೆ. ಅಂದ್ರೆ ಪ್ಯಾನಿಕ್ ಆಗಿ ಎಲ್ರು ಓಡ್ಕೊಂಡ್ ಬಂದ್ರು. ಆಗ್ಲೂ ತುಂಬಾ ಜನ ತಾಗಿದೆ ಸಹ ಸ್ವಲ್ಪ. ಮತ್ತೆ ಅದೇ ಮತ್ತೆಲ್ಲ ಬಿಲ್ಡಿಂಗ್ ಎಲ್ಲ ಕ್ಲೋಸ್ ಮಾಡಿದ್ರು. ಇಲ್ಲಿ ನಮ್ದು ರೆಸಿಡೆನ್ಸಿ ಸಹ ಬಂದ್ ಮಾಡಿದ್ರು. ಎಲ್ರು ಗವರ್ಮೆಂಟ್ ಅನೌನ್ಸ್ ಮಾಡಿದ್ರು, ಎಲ್ರು ಮನೆಯಿಂದ ಹೊರಗೆ ಬನ್ನಿ. ಈಗ್ಲೂ ಅಲರ್ಟ್ ಅಲ್ಲಿ ಇದೆ, ಇನ್ನು ಕಮಿಂಗ್ 24 hours ಅಲರ್ಟ್ ಅಲ್ಲಿ ಇದ್ದೇವೆ. ಹಾ, ಆತರ ಉಂಟು. ಅಂದ್ರೆ ಈಗ ಸ್ವಲ್ಪ ನಾರ್ಮಲ್ ಕಾಣ್ತಾ ಇದೆ, ಬಟ್ ಹೇಳಿಕ್ ಆಗಲ್ಲ ಇವತ್ತು ನೈಟ್ ಏನಾದ್ರೂ ಆದ್ರೆ ಗೊತ್ತಿಲ್ಲ. ಅಂದ್ರೆ ಮತ್ತೆ ಭೂಕಂಪ ಆಗಬಹುದು ಅನ್ನುವಂತ ಆತಂಕ. ಹೌದು ಹೌದು, ಆತಂಕ ಉಂಟು. ಗವರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ. ಅದೇ ಅದೇ. ಶಿವ ಪೂಜಾರಿ ಅವರ, ನೀವು ಯಾವಾಗ ಬ್ಯಾಂಕಾಕಿಗೆ ಹೋಗಿದ್ದು? ನೀವು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ ಹೇಗೆ? ನಾನಿಲ್ಲಿ 14 years ಇಂದ ಇದ್ದೇನೆ, ಇಲ್ಲೇ ಇದ್ದೇನೆ. 14 years ಇಂದ? ಈ 14 years ಅಲ್ಲಿ ಯಾವತ್ತೂ ಈ ತರದ ಅನುಭವ ತಮ್ಗೆ ಆಗಿರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಇಷ್ಟು ಹಾರ್ಡ್ ಭೂಕಂಪ ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ನನ್ಗೂ ಯಾವತ್ತೂ ಅನುಭವ ಆಗ್ಲಿಲ್ಲ ಈ ತರ. ಅದೇ, ಈಗ ನೀವಿರುವಂತಹ ಪ್ರದೇಶ ಬ್ಯಾಂಕಾಕ್ ಅಲ್ಲಿ ಸಹ ನಾನು ಯಾವಾಗ್ಲೂ ನೋಡ್ಲಿಲ್ಲ. ಬ್ಯಾಂಕಾಕ್ ಮೈನ್ ಸಿಟಿನಲ್ಲೇ ನೀವಿದ್ದೀರಾ ಶಿವ ಪೂಜಾರಿ ಅವರೇ? ಹೌದು ಹೌದೌದು, ಹಾರ್ಟ್ ಆಫ್ ಸಿಟಿಯಲ್ಲಿ ಇದ್ದೇನೆ. ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಇದ್ದೀರಿ. ಬೇರೆ ಬೇರೆ ಕಟ್ಟಡಗಳಿಗೂ ಕೂಡ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ಕಟ್ಟಡ ಧರೆಗುರುಳಿದಂತಹ ಹಲವು ದೃಶ್ಯಗಳನ್ನ ನೋಡಿದ್ವಿ ನಾವು. ನಂದು ಮನೆ ಇದೆ ಅಲ್ಲ, ಆ ಬಿಲ್ಡಿಂಗ್ ಸಹ ಸ್ವಲ್ಪ ಡ್ಯಾಮೇಜ್ ಉಂಟು ಹೊರಗಡೆ ಎಲ್ಲ. ಮತ್ತೆ ತುಂಬಾ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ ಆಕ್ಚುಲಿ. ಕ್ರಾಕ್ಸ್ ಎಲ್ಲ ಉಂಟು, ತುಂಬಾ ಬಿಲ್ಡಿಂಗ್ ಅಲ್ಲಿ ಕ್ರಾಕ್ಸ್ ಎಲ್ಲ ಬಂದಿದೆ. ಹೌದು ಹೌದು ಹೌದು. ಒಂದು ಬಿಲ್ಡಿಂಗ್ ಸಹ ಬಿತ್ತು ಇಲ್ಲಿ. ಮತ್ತೆ ಇನ್ನೂ ಬರ್ಬಹುದು ರಿಪೋರ್ಟ್. ಆಕ್ಚುಲಿ ಬ್ಯಾಂಕಾಕ್ ಇಂದ ಹೊರಗೆ ಚಿಂಗ್ರಾಯ್ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ಸೆಂಟರ್ ಪಾಯಿಂಟ್ ಅದು ಇತ್ತು, ಅಲ್ಲೂ ಆಗಿದೆ. ಅಲ್ಲಿ ಇನ್ನು ರಿಪೋರ್ಟ್ ಬರ್ಬೇಕಷ್ಟೇ, ಇನ್ನು ಏನೆಲ್ಲ ಆಗಿದೆ ಅಂತ ನೋಡ್ಬೇಕದೇ. ಎಷ್ಟು ಜನ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಲೋಕಲ್ ಮೀಡಿಯಾದಿಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಇಷ್ಟರವರೆಗೆ ಕರೆಕ್ಟ್ ನ್ಯೂಸ್ ಬರ್ಲಿಲ್ಲ. ಅಂದ್ರೆ ಇನ್ನು ಇಂಜರ್ಡ್ ಆಗಿದೆ, ಆದ್ರೂ ಡೆತ್ ಇದ್ರದ್ದು ಬರ್ಲಿಲ್ಲ, ರಿಪೋರ್ಟ್ ಬರ್ಲಿಲ್ಲ ಕರೆಕ್ಟ್ ಆಗಿ. ಹೌದು, ಇನ್ನು ಬರ್ಬಹುದು ಆಕ್ಚುಲಿ. ಅಲ್ಲಿ ಲೋಕಲ್ ಗವರ್ಮೆಂಟ್ ನಿಮ್ಗೆ ಯಾವ ತರ ಅಸಿಸ್ಟ್ ಮಾಡ್ತಾ ಇದೆ, ಯಾವ ತರ ಹೆಲ್ಪ್ ಮಾಡ್ತಾ ಇದೆ ಶಿವ ಪೂಜಾರಿ ಅವರೇ? ಲೋಕಲ್ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲೆಲ್ಲ ಪೊಲೀಸ್ ಎಲ್ಲ ಇದ್ ಮಾಡಿದಾರೆ. ಅಂದ್ರೆ ಹೊರಗೆ ಬಂದು ನಿಲ್ಲಿಕ್ಕೆ ಪಾರ್ಕ್ ಅಲ್ಲೆಲ್ಲ ಫುಲ್ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ರಿಗೂ. ಮತ್ತೆ ಎಲ್ಲ ಬಿಲ್ಡಿಂಗ್ ನ ಮೋಸ್ಟ್ಲಿ ಜನಗಳೆಲ್ಲ ಬಿಲ್ಡಿಂಗ್ ನ ಹೊರಗಡೆನೆ ಇದ್ದಾರೆ. ಹೌದು, ಆಫೀಸಸ್ ಬಿಲ್ಡಿಂಗ್ ನ ಹೊರಗಡೆ ಅಂದ್ರೆ ಯಾವ ಪ್ರದೇಶದಲ್ಲಿ ನೀವಿರುವಂತಹ ಜಾಗ ಈಗ ಸೇಫ್ ಇದೆಯಾ ಹೇಗೆ ಅಂತ ಹೇಳಿ ಶಿವ ಅವರೇ? ಹಾ, ಸೇಫ್ ಇದೆ, ಹಾಗೆ ಸೇಫ್ ಇದೆ. ಬಟ್ ಸ್ಟಿಲ್ ಅಲರ್ಟ್ ಅಲ್ಲಿ ಇದ್ದೇವೆ. ಅಂದ್ರೆ ಗೊತ್ತಿಲ್ಲ ಯಾವಾಗ ಏನಾಗ್ತದೆ ಅಂತ ಸ್ವಲ್ಪ. ಅದೇ.
ಅಂದ್ರೆ ಬ್ಯಾಂಕಾಕ್ನ ಬೇರೆ ಬೇರೆ 24 ಅವರ್ಸ್ ಭಾಗದಲ್ಲಿ ಇದು ಉಂಟು, ಹಾಗೆ ಏನಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ ಇನ್ನು. ಹ್ಮ್ ಅದೇ ನೈಟ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಜಸ್ಟ್ ನಾನ್ ಸಹ ಮನೆಗೆ ಜಸ್ಟ್ ಬಂದದೊಮ್ಮೆ ನೋಡಿ ಹೋಗುವ ಹೇಗಾಗಿದೆ ಏನುಂಟ ಅಂತ. ಹಾ ಮನೆ ಒಳಗೆ ಏನಷ್ಟೇನು ಇದಾಗ್ಲಿಲ್ಲ. ಬಟ್ ನಂದು ಫ್ರೆಂಡ್ಸ್ ಇದು ಮನೆ ಒಳಗೆ ಸಹ ಕ್ರಾಕ್ ಎಲ್ಲ ಬಂದಿದೆ ಹ್ಮ್ ಹ್ಮ್ ಬಿಲ್ಡಿಂಗ್ ಹ್ಮ್ ನ. ಹ್ಮ್ ಹೌದು. ಈಗ ನಾನು ನನ್ನ ಬಿಲ್ಡಿಂಗ್ ಅಲ್ಲಿ 21 ಫ್ಲೋರ್ ಅಲ್ಲಿ ಇದ್ದೇನೆ. ಹ್ಮ್ ಆ, ಹೊರಗಡೆ ಸ್ವಲ್ಪ ಸ್ಕ್ರಾಚ್ ಉಂಟು ಬಿಲ್ಡಿಂಗ್ ಇದ್ದು, ಬಟ್ ಒಳಗೆ ಏನಿಲ್ಲ ಆತರ. ಹ್ಮ್ ಬಟ್ ನೀವು ಈಗ ಬಿಲ್ಡಿಂಗ್ ಅಲ್ಲಿ ನಾವು ಆ ಟೈಮ್ ಅಲ್ಲಿ ಬಿಲ್ಡಿಂಗ್ ಈಗ ಹೈ ಫ್ಲೋರ್ ಅಲ್ಲಿ ಇದ್ರೆ ಅಂದ್ರೆ ನೀವು ಜೋಕಾಲಿಯಲ್ಲಿ ಕೂತ ಹಾಗೆ ಆಗ್ತದೆ, ಆ ತರ ಫೀಲ್ ಆಗಿದೆ. ಹ್ಮ್ ಫುಲ್ ಹ್ಮ್ ಬಿಲ್ಡಿಂಗ್ ಇದಾಗಿದೆ ಅಂದ್ರೆ ಎಲ್ರು ಹ್ಮ್ ಹೆದರಿ ಬಿಟ್ಟಿದ್ದಾರೆ ಒಮ್ಮೆ. ನಿಮ್ಮಲ್ಲಿ ಇದ್ದವ್ರಿಗೆ ಅಂದ್ರೆ ಯಾರಿಗೆ ಫಸ್ಟ್ ಅಲರ್ಟ್ ಆದ್ರು, ಇಲ್ಲ ಇದು ಭೂಕಂಪನೇ ಆಗ್ತಾ ಇರೋದು, ನಾವು ಹೊರಗಡೆ ಓಡ್ ಬರ್ಬೇಕು ಅಂತ ಹೇಳಿ ಅಲ್ಲಿ ರೆಸ್ಟೋರೆಂಟ್ ನಲ್ಲಿ ಇದ್ದವ್ರು ಏನಾದ್ರು ಎಲ್ರಿಗೂ ಇನಿಷಿಯೇಟಿವ್ ಮೊದ್ಲೆಲ್ಲ ತಗೊಂಡ್ರಾ? ತಲೆ ಸುತ್ತಾಗೆ ಆಯ್ತು. ಅಂದ್ರೆ ಎಲ್ರಿಗೂ ಯಾರು ಗೊತ್ತಿಲ್ಲ ಭೂಕಂಪ ಅಂತ, ಸಡನ್ಲಿ ಆಯ್ತಲ್ಲ, ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಮೊದ್ಲೆಲ್ರು ಸ್ಟಾರ್ಟಿಂಗ್ ಅಲ್ಲಿ ತಲೆ ಸುತ್ತಾ ಇದೆ ಅಂತ ಎಲ್ರಿಗೂ ಫೀಲ್ ಆಗಿದೆ ಹ್ಮ್ ಸಡನ್ಲಿ. ಮತ್ತೆ ಹ್ಮ್ ಎಲ್ರು ಅಂದ್ರೆ ಆ, ನಿಲ್ಲಿಕ್ಕೆ ಕರೆಕ್ಟ್ ಆಗಿ ನಿಲ್ಲಿಕ್ಕೆ ಸಹ ಆಗ್ಲಿಲ್ಲ, ಬ್ಯಾಲೆನ್ಸ್ ಸಿಗ್ತಿರ್ಲಿಲ್ಲ ನಿಲ್ಲಿಕ್ಕೆ, ಆ ತರ ಆಗಿದೆ. ಹ್ಮ್ 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 ಫಾರ್ 1 ಮಿನಿಟ್ ನಮ್ಗೆ ಬ್ಯಾಲೆನ್ಸ್ ಇಲ್ಲ ನಿಲ್ಲಿಕ್ಕೆ. ಅಂದ್ರೆ ಕರೆಕ್ಟ್ ಆಗಿ ಗಾಡಿ ಎಲ್ಲ ಪಾರ್ಕಿಂಗ್ ಅಲ್ಲಿ ಇದ್ದ ಗಾಡಿ ಸಹ ಮೂವ್ ಆಗ್ತಾ ಇತ್ತು. ಓಕೆ ಹ್ಮ್ ಹಾ ಹಾ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇತ್ತ ಅಂತ ಆತರ ಇತ್ತು. ಹ್ಮ್ 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 ಅಂದ್ರೆ ಅದ್ರ ಅದೇ ಟೋಟಲ್ ಎಫೆಕ್ಟ್ ಬರೀ 1 ನಿಮಿಷ ಮಾತ್ರ ಇದ್ದಿದೆ ಅಥವಾ ಒಂದು 10 ನಿಮಿಷಗಳ ಕಾಲ ಅದ್ರ ಎಫೆಕ್ಟ್ ಇತ್ತ, ಅದ್ ಹೇಗೆ ಇಲ್ಲ, ಅಂತ ಹೇಳಿ? ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಇತ್ತು ಅಷ್ಟೇ. ಹ್ಮ್ ಹಾ ಅಂದ್ರೆ 2 ನಿಮಿಷಗಳ ಕಾಲ ಭೂಮಿ ಅಲುಗಾಡ್ತಾ ಇರೋ ತರ ನಿಮಗೆ ಅನುಭವ ಆಗಿದೆ. ಹೌದು, ಅನುಭವ ಆಗಿದೆ. ಮತ್ತೆ ಕೆಲವೊಂದು ಬಿಲ್ಡಿಂಗ್ಸ್, ಸಣ್ಣ ಸಣ್ಣ ಬಿಲ್ಡಿಂಗ್ಸ್ ಬಿದ್ದಿದೆ. ಅಂದ್ರೆ ಇಮಿಡಿಯೇಟ್ಲಿ ಜನಗಳೆಲ್ಲ ಹೊರಗೆ ಬಂದಿದ್ದಾರೆ ಎಲ್ರು. ಹ್ಮ್ ಹೌದು. ಹ್ಮ್ ನೀವು ಹ್ಮ್ 14 ಹ್ಮ್ ವರ್ಷ ಅಂತ ಹೇಳಿದ್ರಿ, ಇಲ್ಲಿ ತನಕ ಯಾವತ್ತೂ ಈ ತರದ್ ನಿಮಗೆ ಅನುಭವ ಅಥವಾ ನೆವರ್ ಎಲ್ಲಿ ಕೇಳಿದ್ದು ನೆವರ್ ಕೂಡ ನೆವರ್ ಇಲ್ವಾ ಇದು? ಯಾವತ್ತೂ ನಾನ್ ನೋಡ್ಲಿಲ್ಲ ಈ ತರ. ಹ್ಮ್ ಹೌದು, ಇದೇ ಬ್ಯಾಂಕಾಕ್ನ ಫಸ್ಟ್ ಟೈಮ್. ಬೇರೆ ಟೂ ಬೇರೆ ಟೂ ಭಾಗದಲ್ಲಿ ನಿಮ್ಮ ತೌಸಂಡ್ ನೈನ್ ಅಲ್ಲಿ ಒಮ್ಮೆ ಆಗಿದೆ ಅಂತೆ, ಅದು ಸಹ ಹಾ ಇಷ್ಟು ಸ್ಟ್ರಾಂಗ್ ಇಲ್ಲ. ಇದು ಹ್ಮ್ ಅದಕ್ಕಿಂತಲೂ ಜಾಸ್ತಿ ಇದೆ ಹೇಳ್ತಾರೆ. ಹ್ಮ್ 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 ಹ್ಮ್. ಬ್ಯಾಂಕಾಕ್ನ ಬೇರೆ ಬೇರೆ ಭಾಗದಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ಬೋದು, ಅವ್ರ ಹತ್ರ ಎಲ್ಲ ಮಾತನಾಡಿದ್ರೆ ಅವರೆಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಗೆ? ಹೌದು, ಸೇಫ್ ಆಗಿದ್ದಾರೆ. ಆಕ್ಚುಲಿ ಬ್ಯಾಂಕಾಕ್ ಇಂದ ಹೊರಗಡೆ ಸ್ವಲ್ಪ ಕಡಿಮೆನೇ ಆಗಿದೆ. ಈಗ ಪಟಾಯ, ಚೋನ್ಬುರಿ ಆ ಏರಿಯಾದಲ್ಲಿ ಏನು ಫೀಲ್ಸ್ ಆಗ್ಲಿಲ್ಲ ಅವರಿಗೆ. ಹ್ಮ್ ಮೈನ್ಲಿ ಬ್ಯಾಂಕಾಕ್ಗೆ ಹಾಗೆ ಆಗಿದೆ ಜಾಸ್ತಿ ಇದು. ಹ್ಮ್ 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 ಹೌದು. ಹಾ ಹ್ಮ್ ಮನೆಯಿಂದೆಲ್ಲ ಫೋನ್ ಬಂತ ಶಿವ ಪೂಜಾರಿ ಅವರೇ? ಸಹಜವಾಗಿ ಅವ್ರಿಗೂ ಕೂಡ ಭಯ ಮನೆಯಿಂದ ಆಗಿರುತ್ತೆ ಸುದ್ದಿ ನೋಡಿ. ಮನೆಯಿಂದ ಬಂದಿದೆ, ಆಗ್ಲೇ ಬಂದಿದೆ. ಹ್ಮ್ ಎಲ್ಲ ಫೋನ್ ಎಲ್ಲ ಎಲ್ರದ್ದು ಫೋನೇ ಬರ್ತಾ ಇದೆ. ಹ್ಮ್ 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 ಹೌದೌದು. ಈ ನಮ್ದೆಲ್ಲ ಆಫೀಸ್ ಬಿಲ್ಡಿಂಗ್ ನಾಳೆ ಸಹ ಬಂದುಂಟು. ಅಂದ್ರೆ ಅವರಿಗೆ ಬಿಲ್ಡಿಂಗ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಉಂಟು, ಈಗ ಹೇಗೆ ಕಂಡೀಷನ್ ಎಲ್ಲ ಹೇಗಿದೆ ಆ ತರ ನೋಡಿ ಹಾ ಮತ್ತೆ ಇದ್ ಮಾಡ್ತಾರೆ. ಓಕೆ. ಈಗ ಸದ್ಯಕ್ಕೆ ನಿಮ್ಮನ್ನ ಹೌದು. ಯಾರನ್ನು ವಾಪಸ್ ಮನೆಗೆ ಹೋಗೋದಕ್ಕೆ ಅಥವಾ ಬೇರೆ ಬಿಲ್ಡಿಂಗ್ ಎಲ್ಲಿ ಈ ಅಪಾರ್ಟ್ಮೆಂಟ್ಗಳೆಲ್ಲ ಹೋಗೋದಕ್ಕೆ ಬಿಡೋದಿಲ್ವಾ? ಅವ್ರು ಏನ್ ಹೇಳಿದ್ದಾರೆ ನಿಮ್ಗೆ ಲೋಕಲ್ ಅಥಾರಿಟೀಸ್? ಇಲ್ಲಿ ನಮ್ ಈಗ ನಮ್ದು ನಾನಿರುವ ಅಪಾರ್ಟ್ಮೆಂಟ್ ಅಲ್ಲಿ ಈಗ ಅಲೌ ಮಾಡಿದ್ರು. ಹಾ ಮತ್ತೆ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಹೇಗೆ ಉಂಟು ಬಿಲ್ಡಿಂಗ್ ಒಳಗೆ ಅಂತ, ಎಲ್ರು ಯಾರಾದ್ರೂ ಏನ್ ಪ್ರಾಬ್ಲಮ್ ಇಲ್ವಲ್ಲ ಅಂತ. ಹಾ ಆ ತರ ಮತ್ತೆ ಬಿಡ್ಬೋದು ಈಗ ಸಂಜೆ ಎಲ್ಲ ಮನೆಗೆ. ಇಲ್ಲ ಅಂದ್ರೆ ಕಷ್ಟ ಆಗ್ತದಲ್ಲ, ಎಲ್ಲಿ ಇರೋದು ಹೌದು. ಎಲ್ಲ ಹೊರಗಡೆ ಎಲ್ಲಿ ಇರ್ಲಿಕ್ಕೆ ಆಗಲ್ಲ. ಹ್ಮ್ ಅಂದ್ರೆ ಸಂಜೆ ಬಿಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಹೈ ರೈಸ್ ಬಿಲ್ಡಿಂಗ್ ಇದ್ರೆ ಅಲ್ಲಿ ಹೋಗದೆ ಬೇರೆ ಫ್ರೆಂಡ್ಸ್ ನ ಮನೆಗೆ ಎಲ್ಲ ಹೋಗ್ಲಿಕ್ಕೆ ಚಾನ್ಸ್ ಉಂಟು ಎಲ್ಲ ಜನ. ಹ್ಮ್ 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 ಸ್ವಲ್ಪ ದೂರ ಎಲ್ಲಿ ಆದ್ರೂ ಹೋಗ್ಬೋದು, ವೀಕೆಂಡ್ಸ್ ಉಂಟು ಹಾಗೆ ಹೋಗ್ಬೋದು. ನಾಳೆ ರಜೆ ಇರ್ತದೆ ಮೋಸ್ಟ್ಲಿ ಎಲ್ರಿಗೂ. ಹ್ಮ್ 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 ಹಾ ನೀವು ನಿಮ್ ರೈಟ್. ಮನೆ ಒಳಗಡೆ ಹೋದಾಗ, ನೀವು ಮನೆ ಒಳಗಡೆ ಹೋಗಿ ಈಗ ಬಂದೆ ನಾನು ಚೆಕ್ ಮಾಡಿದೆ ಅಂತ ಹೇಳಿದ್ರಿ, ಎಲ್ಲ ಇಟ್ಟು ಹಾ ವಸ್ತು ಇಟ್ಟು ಜಾಗದಲ್ಲೇ ಇದೆಯಾ ಅಥವಾ ಎಲ್ಲ ಚಲ್ಲಾಪಿಲ್ಲಿ ಆಗಿದ್ಯಾ ಹೇಗೆ ಅಂತ ಹೇಳಿ? ಇಲ್ಲ, ಅದು ಲಕ್ಕಿಲಿ ನನ್ಗೆ ಗೊತ್ತಾಗ್ಲಿಲ್ಲ. ನನ್ ಮನೆಯಲ್ಲಿ ಅಷ್ಟೇನ್ ಚಲಾಪಿಲಿ ನನ್ಗೆ ಕಾಣ್ಲಿಲ್ಲ. ಬಟ್ ಬೇರೆಯವರ ಮನೆಯಲ್ಲಿ ಸ್ವಲ್ಪ ಅವರು ಹೇಳಿದ್ರು, ಎಲ್ಲ ವಿಡಿಯೋಸ್ ಎಲ್ಲ ಬಂದಿದೆ, ಅದ ಅಲ್ಲಿ ಎಲ್ಲ ಆಗಿದೆ. ಹ್ಮ್ 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 ಮತ್ತೆ ನನ್ ಬಿಲ್ಡಿಂಗ್ ನ ಹೊರಗಡೆ ಎಲ್ಲ ಸ್ಕ್ರಾಚಸ್ ಆಗಿದೆ. ಓಕೆ. ಹೌದೌದು. ಹ್ಮ್ ಕಟ್ಟಡದಿಂದ ನೀವು ರೆಸ್ಟೋರೆಂಟ್ ಇಂದ ಹೊರಗಡೆ ಓಡ್ ಬಂದಾಗ ತುಂಬಾ ಜನ ಪ್ಯಾನಿಕ್ ಆದ್ರು, ತುಂಬಾ ಜನ ಗಾಯಗೊಂಡ್ರು ಅಂತ ಹೇಳಿದ್ರಿ. ಹಾಗೆ ಹೌದು. ಬಂದಂತವ್ರು ಫಸ್ಟಿಗೆ ನೀವು ಸೇಫ್ ಪ್ಲೇಸ್ ಅಂತ ಹುಡುಕಿದ್ ಯಾವ್ದನ್ನ ಅಂತ ಹೇಳಿ? ಯಾಕಂದ್ರೆ ಒಂದು 2 ನಾ ಮಿನಿಟ್ಸ್ ಅದು ಎದುರುಗಡೆ ಒಂದು ಚರ್ಚ್ ಇತ್ತು, ನಾವು ಇರುವ ರೆಸ್ಟೋರೆಂಟ್ ಎದುರುಗಡೆ ಒಂದು ಚರ್ಚ್ ಇತ್ತು. ಚರ್ಚ್ ಅಲ್ಲಿ ಒಂದು ಗ್ರೌಂಡ್ ಇತ್ತು. ಓಕೆ. ಎಲ್ರು ಅಲ್ಲಿಗೆ ಎಲ್ರು ಅಲ್ಲಿಗೆ ಓಡ್ಕೊಂಡು ಹೋದ್ರು. ಅಂದ್ರೆ ಅಲ್ಲಿ ಆ ಏರಿಯಾದಲ್ಲಿ ಇರುವವರೆಲ್ಲ. ಹಾ ಹೌದು. ಅಂದ್ರೆ ಆತರ ಭೂಕಂಪ ಆದಂತಹ ಸಂದರ್ಭದಲ್ಲಿ ಓಪನ್ ಪ್ಲೇಸ್ ಗ್ರೌಂಡ್ ತರ ಇರೋ ಜಾಗಕ್ಕೆ ಹೋದ್ರೆ ಒಂದ್ ಕ್ಷಣಕ್ಕೆ ಸೇಫ್ ಆಗ್ತಾರೆ ಹೌದೌದು ಎಲ್ರು. ಹೌದು ಹೌದು ಮತ್ತೆ ಮತ್ತೆ ಎಲ್ರು ಮನೆಯಿಂದ ಹೊರಗೆ ಬಂದ್ರೆ ಟ್ರಾಫಿಕ್ ಸಹ ಜಾಮ್ ಆಯ್ತು. ಅಂದ್ರೆ
ಎಲ್ರು ಪಾರ್ಕಿಗೆ ಇಲ್ಲಿ ಬ್ಯಾಂಕಾಕ್ ಅಲ್ಲಿ ಏನು ಒಂದು ಎವ್ರಿ 4-5 ಕಿಲೋಮೀಟರ್ಗೆ ಒಂದು ಪಾರ್ಕ್ ಇರ್ತದೆ. ಹ್ಮ್ ಆ ಪಾರ್ಕ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಜನಗಳೆಲ್ಲ. ಪಾರ್ಕ್ ಅಲ್ಲಿ ಮತ್ತೆ ಪಾರ್ಕ್ ಸಹ ಫುಲ್ ಟ್ರಾಫಿಕ್ ಜಾಮ್ ಆಯ್ತಲ್ಲ, ಗಾಡಿ ಎಲ್ಲ ತೆಗೆದು ಹೊರಗೆ ಹೋಗ್ತಾರಲ್ಲ ಜನ. ಹ್ಮ್ ಅದೇ ಈ ತಮ್ಮ ಜೊತೆಗೆ ಈ ಚಿಕ್ಕ ಚಿಕ್ಕ ಮಕ್ಕಳು ಜೊತೆಗೆ ಮನೆಯಲ್ಲಿ ದೊಡ್ಡ ಹಿರಿಯರೆಲ್ಲ ಅದೇ. ಇರ್ತಾರೆ, ಅಂತವ್ರಿಗೆಲ್ಲ ತುಂಬಾ ಕಷ್ಟ ಹೌದು. ಆಗಿರ್ಬಹುದು ಬಹುಶಃ. ಹೌದು, ಬಟ್ ಜನಗಳು ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಇಂಡಿಯನ್ ರೆಸ್ಟೋರೆಂಟ್ ಅವರಲ್ಲಿ ಸಹ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಒಂದು ವೃಂದಾವನ್ ಅಂತ ರೆಸ್ಟೋರೆಂಟ್ ಉಂಟು, ಅವ್ರು ಸಹ ಎಲ್ರಿಗೂ ಊಟ ಎಲ್ಲ ಕೊಡ್ತಾ ಇದ್ರೆ. ಯಾರೇ ಎಲ್ಲಿಯಾದ್ರೂ ಇದಾದ್ರೆ ಎಲ್ಲ, ಯಾರಿಗೆ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಈಗ ಮಕ್ಕಳೆಲ್ಲ ಸ್ಕೂಲಿಂದ ಬರುವ ಟೈಮ್ ಅಲ್ಲೆಲ್ಲ ಹ್ಮ್ ಅವ್ರಿಗೆಲ್ಲ ಎಲ್ರು ಹೆಲ್ಪ್ ಈಚ್ ಅದರ್ ಆಕ್ಚುಲಿ. ಹ್ಮ್ ಈ ಸ್ಕೂಲಲ್ಲಿರೋ ಮಕ್ಕಳೆಲ್ಲ ಸೇಫ್ ಆಗಿದಾರಂತ ಅದ್ರ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇದೆಯಾ? ಹೌದೌದು, ಇಲ್ಲಿ ಸೇಫ್ ಇದ್ದಾರೆ. ಹೌದೌದು. ಹ್ಮ್ ಶಿವು, ನೀವಿರುವಂತಹ ಪ್ರದೇಶದಲ್ಲಿ ಕನ್ನಡಿಗರು ಅಥವಾ ಇಂಡಿಯನ್ಸ್ ಎಷ್ಟು ಜನ ಇದ್ದಾರೆ? ನೀವೆಲ್ಲ ಒಟ್ಟಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀರಾ? ಇನ್ಫಾರ್ಮೇಶನ್ ಶೇರ್ ಮಾಡ್ಕೋತಾ ಇದ್ದೀರಾ ಹೇಗೆ? ಹೌದೌದು, ನಮ್ದೆಲ್ಲ ಇಂಡಿಯನ್ ಗ್ರೂಪ್ ಎಲ್ಲ ಉಂಟು, ಅದ್ರಲ್ಲೆಲ್ಲ ಇದು ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಸೇಫ್ ಅಲ್ಲಿ ಇದ್ದಾರೆ, ಇಷ್ಟವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಆತರ ಏನು ಇದು ಬರ್ಲಿಲ್ಲ. ಹೌದು. ರೈಟ್, ಒಟ್ಟಿನಲ್ಲಿ ಸದ್ಯಕ್ಕಂತೂ ಸೇಫ್ ಆಗಿದ್ದೀರಿ, ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ. As of ಇಲ್ಲ now. ಇಲ್ಲ ಇಲ್ಲ ಆತರ. ಹೌದೌದು. ಯಾವ್ದು ಜೀವಹಾನಿ ಅದೇನು ಆಗ್ಲಿಲ್ಲ ಇಷ್ಟವರೆಗೆ. ಅಂದ್ರೆ ಇಷ್ಟವರೆಗೆ ನ್ಯೂಸ್ ಬರ್ಲಿಲ್ಲ ಏನು, ಇನ್ನು ನೋಡ್ಬೇಕಷ್ಟೇ. ಈಗ ಜೀವಹಾನಿ ಆಗಿದ್ ನಿಮ್ಮವರೆಗೂ ಇದುವರೆಗೂ ಯಾವುದೇ ಮಾಹಿತಿ ಇಲ್ವಲ್ಲ ತಮ್ಗೆ? ನಮ್ಗೆ ಒಂದು ಇಲ್ಲ 20ಕ್ಕಿಂತ ಹೆಚ್ಚು ಜನ ಇಲ್ಲ ಪ್ರಾಣ ಇಲ್ಲ. ಕಳ್ಕೊಂಡಿದ್ದಾರೆ ಅನ್ನೋ ಆಕ್ಚುಲಿ ನಮ್ಗೆ ಅದು ಬಿಲ್ಡಿಂಗ್ ಒಂದು ಬಿದ್ರಲ್ಲಿ ಅದ್ರಲ್ಲಿ ಏನೋ ಲೇಬರ್ಸ್ ಇದ್ರೆ ಆಗ್ಬೋದಂತ ಕಾಣ್ತದೆ. ಅದು ಸಹ ನ್ಯೂಸ್ ಬರ್ಲಿಲ್ಲ ಇಷ್ಟರವರೆಗೆ, ಅದು ನೋಡ್ಬೇಕಷ್ಟೇ ಇನ್ನು. ಅದೇ. ರೈಟ್ 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 ಥ್ಯಾಂಕ್ ಯು ಶಿವ ಪೂಜಾರಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಕನೆಕ್ಟ್ ಆಗಿದ್ದಕ್ಕೆ. ಸೇಫ್ ಆಗಿರಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಬ್ಯಾಂಕಾಕ್ನಲ್ಲಿರುವಂತಹ ಕನ್ನಡಿಗ ಶಿವ ಪೂಜಾರಿ ಅವರು ಹೇಳಿದ್ದು. ಅವ್ರು ಹೋಗಿ ಸುಮಾರು 14 ವರ್ಷಗಳು ಕಳೆದಿದೆ ಬ್ಯಾಂಕಾಕ್ಗೆ. ಯಾವತ್ತೂ ಈ ರೀತಿಯಾದಂಥ ಅನುಭವ ಆಗಿಲ್ಲ ಜೀವನದಲ್ಲೇ. ಫಾರ್ ದಿ ಫಸ್ಟ್ ಟೈಮ್ ಇಂಥದ್ದೊಂದು ಭೂಕಂಪದ ಅನುಭವವನ್ನು ನಾನು ಅನುಭವಿಸಿದ್ದು. ನಿಜಕ್ಕೂ ಸಾಕಷ್ಟು ಭಯ ಆಯಿತು. ಆದಂತಹ ಸಂದರ್ಭದಲ್ಲಿ ರೆಸ್ಟೋರೆಂಟ್ ಒಳಗೆ ನಾವು ಊಟಕ್ಕೆ ಅಂತ ಹೋಗಿದ್ವಿ. ಆ ಸಂದರ್ಭದಲ್ಲಿ ಭೂಮಿ ಕಂಪಿಸ್ತಾ ಇದ್ದ ಹಾಗೆ ತಲೆ ತಿರುಗ್ತಾ ಇದೆಯೇನೋ ಅಂತ ನಾವು ಅಂದ್ಕೊಂಡ್ವಿ. ಆನಂತರ ಅದು ಭೂಕಂಪ ಅಂತ ಗೊತ್ತಾಯಿತು. ಸದ್ಯಕ್ಕೆ ಸೇಫ್ ಆಗಿದ್ದೀವಿ. ಮುಂದಿನ 24 ಗಂಟೆ ಇಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.